ನಮಸ್ಕಾರ ವೀಕ್ಷಕರೇ, ಸ್ಪೆಷಲ್ ಎಟ್ 7 PM ಪ್ರೋಗ್ರಾಮ್ಗೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗೆ ಈಗ ಮೇಜರ್ ಸರ್ಜರಿ ನಡೀತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಗೃಹಿಣಿಯರು ಪಡೀತಿದ್ದಂಥ ಯೋಜನೆಯಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಹಗರಣ ಅಥವಾ ಅಕ್ರಮ ನಡೀತಿದೆ. ಇದರಲ್ಲಿ ನಕಲಿ ಖಾತೆಗಳಿವೆ ಅನ್ನೋದು ಸರ್ಕಾರದ ವಾದ. ಹೀಗಾಗಿ ಸರ್ಕಾರ ಈ ಗೃಹಲಕ್ಷ್ಮಿಯರಿಗೆ ಅಂದರೆ ಫಲಾನುಭವಿಗಳಿಗೆ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸುವಂತೆ ಆದೇಶ ಹೊರಡಿಸಿದೆ. ಸರ್ಕಾರದ ಪ್ರಕಾರ ಹತ್ರ 4 ಲಕ್ಷ ನಕಲಿ ಗೃಹಲಕ್ಷ್ಮಿ ಖಾತೆಗಳಿವೆ ಅನ್ನೋದು ಸರ್ಕಾರದ ವಾದ. ಹೀಗಾಗಿ ಸರ್ಕಾರ ಈ ಮರುಪರಿಶೀಲನಾ ಅರ್ಜಿಗೆ ಸೂಚನೆಯನ್ನು ನೀಡಿದೆ. ಹಾಗಿದ್ರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಡೆದಿರುವಂತಹ ಅಕ್ರಮ ಏನು, ಮತ್ತು ಈಗ ಇರುವಂಥ ಫಲಾನುಭವಿಗಳಿಗೆ ಈ ಹೊಸದಾಗಿ ತಂದಿರುವಂಥ ಸೂಚನೆಯಿಂದ ಏನಾದರೂ ತೊಂದರೆ ಆಗ್ತದಾ ಅಥವಾ ಏನು ಮುಂದಿನ ನಡೆ ಏನಿರ್ಬೋದು ಅನ್ನೋದು ಇವತ್ತಿನ ಚರ್ಚೆ. ಈ ಚರ್ಚೆಗೆ ನನ್ನ ಜೊತೆ ನನ್ನ ಸಹೋದ್ಯೋಗಿ ಎಂ ಚಂದ್ರಪ್ಪ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ರಾಜ್ಯದಲ್ಲಿ ಈಗ 1,30,00,000 ಗೃಹಲಕ್ಷ್ಮಿಯರು ಫಲಾನುಭವಿ ಗೃಹಲಕ್ಷ್ಮಿಯರು ಇದ್ದಾರೆ. ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಆದರೆ ಈಗ ಸರ್ಕಾರ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಈಗ ಒಂದು ಮಹತ್ವದ ಸೂಚನೆಯೊಂದನ್ನು ನೀಡಿದೆ. ಈ ಗೃಹಲಕ್ಷ್ಮಿ ಇಷ್ಟು 1,30,00,000 ಗೃಹಲಕ್ಷ್ಮಿ ಖಾತೆಗಳಲ್ಲಿ ನಕಲಿ ಖಾತೆಗಳು ಬಹಳಷ್ಟಿವೆ. ಹೀಗಾಗಿ ಮತ್ತೆ ಮರುಪರಿಶೀಲನಾ ಅರ್ಜಿ ಅಥವಾ ಈ ಯೋಜನೆಯ ಫಲಾನುಭವಿಗಳು ಮತ್ತೆ ಅರ್ಜಿ ಸಲ್ಲಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಸರ್ಕಾರ ನೀಡಿದೆ. ಹಾಗೆ ನೋಡೋದಾದ್ರೆ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಈ ಥರ ನಕಲಿ ಖಾತೆಗಳಿವೆ ಅನ್ನೋದನ್ನು ನೋಡೋದಾದ್ರೆ ಸರ್, ಮೊದಲಿಗೆ 2023ರಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮರುಕ್ಷಣದಲ್ಲೇ ಈ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತು. ನಮಗೆ ಪ್ರಮುಖವಾಗಿ ಮಹಿಳೆಯರ ಸಬಲೀಕರಣದ ದೃಷ್ಟಿಯಿಂದ ಜಾರಿಗೆ ತಂದಂಥ ಗೃಹಲಕ್ಷ್ಮಿ ಯೋಜನೆ, ಅಂದರೆ ಮಾಸಿಕವಾಗಿ ಪ್ರತಿ ಮಹಿಳೆಯ ಖಾತೆಗೆ, ಫಲಾನುಭವಿ ಮಹಿಳೆ ಖಾತೆಗೆ 2,000 ರೂಪಾಯಿ ಕೊಡುವಂಥ ಯೋಜನೆ ಇದು. ಅಲ್ಲೇನಾಯಿತು ಅಂದರೆ ಆರಂಭದಲ್ಲಿ ಯಾವುದೇ ಷರತ್ತುಗಳನ್ನು ಹಾಕದೆ ಪ್ರತಿ ಅಂದರೆ ಮನೆಯ ಯಜಮಾನಿಯ ಖಾತೆಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಒಂದು ಘೋಷಣೆಯನ್ನು ಮಾಡಿದ್ರು. ಅಂದಿನಿಂದ ಯಾವುದೇ ಒಂದಷ್ಟು ಕಂಡೀಷನ್ಸ್ ಇರಲಿಲ್ಲ. ಬರ್ತಾ ಅಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರ ಅವಧಿಯಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳಾದವು. ಈಗ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಕೆಲವೊಂದು ಆಂತರಿಕವಾದ ತನಿಖೆ ನಡೀತು. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಈ ಎರಡೂ ಯೋಜನೆಗಳಲ್ಲಿ ಕೆಲವೊಂದು ಅಕ್ರಮಗಳು ನಡೀತಾ ಇದ್ದಾವೆ ಅನ್ನೋ ಒಂದು ಕಾರಣಕ್ಕೆ DK ಶಿವಕುಮಾರ್ ಅವರು ಅವುಗಳನ್ನು ಮರುಪರಿಶೀಲನೆ ಮಾಡಬೇಕು ಅಂದರೆ ಆಂತರಿಕವಾದ ಒಂದು ತನಿಖೆ ನಡೆಸಿದ್ರು. ಅಲ್ಲಿ ಅಕ್ರಮ ಬಯಲಾಯಿತು. ಹಾಗಾಗಿ ಈಗ ಆ ಎರಡೂ ಯೋಜನೆಗಳನ್ನು ಹೊಸದಾಗಿ ಪರಿಷ್ಕರಣೆ ಮಾಡಬೇಕು ಮತ್ತು ಫಲಾನುಭವಿಗಳಿಂದ ಹೊಸದಾಗಿ ಅರ್ಜಿ ಹಾಕಿಸ್ಬೇಕು ಅಂತ ಹೇಳಿದರು. ಹಾಗಾಗಿ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಂತರಿಕ ದತ್ತಾಂಶಗಳನ್ನು ಲೆಕ್ಕಾಚಾರ ಮಾಡಿ ಕ್ರಾಸ್ ವೆರಿಫೈ ಮಾಡಿ ಯಾರ್ಯಾರು ಅಕ್ರಮ ಖಾತೆಗಳನ್ನು ಹೊಂದಿದ್ರು, ಏಕೆಂದರೆ ಇಂದಿನಿಂದಲೂ ಸುಮಾರು ಜಿಲ್ಲೆಗಳಲ್ಲಿ ಮೃತಪಟ್ಟವರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿಯ ಯೋಜನೆ ಹಣ ಹೋಗ್ತಾ ಇತ್ತು. ಮತ್ತು ಕೆಲವೊಂದು ತೆರಿಗೆ ಪಾವತಿದಾರರು ಕೂಡ ಅದರಲ್ಲಿದ್ದರು. ಈಗ ಹೊಸದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಕೊಟ್ಟಿರೋ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ಸುಮಾರು 3,89,000 ನಕಲಿ ಹೆಸರುಗಳು ಪತ್ತೆಯಾಗಿದ್ದಾವೆ, ಅಂದರೆ ನಕಲಿ ಖಾತೆ ಹೊಂದಿರುವವರು. ಇದರಿಂದ ಸರ್ಕಾರಕ್ಕೆ ಪ್ರತಿ ತಿಂಗಳು 100 ಕೋಟಿ ರೂಪಾಯಿ ಲಾಸ್ ಆಗ್ತಾಯಿದೆ. ಈ ಆದಾಯ ಸೋರಿಕೆಯನ್ನು ತಡೆಯಬೇಕು ಅನ್ನೋ ಒಂದೇ ಕಾರಣಕ್ಕೆ ಈಗ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿರೋದು. ಈಗ ನಾವು ಆ ಥರ ನೋಡೋದಾದರೆ ಬೆಂಗಳೂರು ನಗರದಲ್ಲಿ 47,871 ಅನರ್ಹ ಫಲಾನುಭವಿಗಳಿದ್ದಾರೆ. ಇವರಲ್ಲಿ ತೆರಿಗೆ ಪಾವತಿದಾರರೇ 33,833 ಜನ ಇದ್ದರೆ ಮೃತಪಟ್ಟವರು 14,038 ಜನ ಇದ್ದಾರೆ. ಇನ್ನು ಬೆಳಗಾವಿಲಿ 32,282 ಅನರ್ಹ ಫಲಾನುಭವಿಗಳು ಇದ್ದಾರೆ. ಇಲ್ಲೂ ಕೂಡ 16,432 ಜನ ತೆರಿಗೆ ಪಾವತಿದಾರರು ಇದ್ದರೆ ಇನ್ನು 15,850 ಜನ ಮೃತಪಟ್ಟವರೇ ಇದ್ದಾರೆ ಬೆಳಗಾವಿಲಿ. ಇನ್ನು ಮೈಸೂರಿನಲ್ಲಿ ಒಟ್ಟು 20,680 ಜನ ಅನರ್ಹ ಫಲಾನುಭವಿಗಳಿದ್ದಾರೆ. ತುಮಕೂರಲ್ಲಿ 20,037 ಜನರಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡದಲ್ಲೂ ಕೂಡ 16,654 ಅನರ್ಹ ಫಲಾನುಭವಿಗಳಿದ್ದಾರೆ ಅಂತ ಇವತ್ತು ಅಂಕಿಅಂಶಗಳನ್ನು ಕೊಟ್ಟಿದೆ. ಅಂದರೆ ಒಟ್ಟಾರೆ ಈ 31 ಜಿಲ್ಲೆಗಳಿಂದ 3,89,000 ಮಹಿಳೆಯರು ಅಂದರೆ ಫಲಾನುಭವಿಗಳು ಆಗುವುದಕ್ಕೆ ಯೋಗ್ಯವಲ್ಲ ಅನ್ನೋದು ಇಲಾಖೆನೇ ಕೊಟ್ಟಿರೋ ಅಂಕಿಅಂಶಗಳಿಂದ ತಿಳಿದು ಬಂದಿದೆ. ಇದಕ್ಕೆ ಬೇರೆ ಬೇರೆ ಇಲಾಖೆಗಳಲ್ಲಿ ಒಂದಷ್ಟು ಅಂಕಿಅಂಶಗಳನ್ನು ಪಡೆದು ಅದನ್ನು ಕ್ರಾಸ್ ವೆರಿಫೈ ಮಾಡಿ
ಈ ಒಂದು ಸ್ಪಷ್ಟ ಚಿತ್ರಣವನ್ನು ಇಲಾಖೆ ಕೊಟ್ಟಿರುವಂಥದ್ದು. ಅಂದರೆ ಈ ಅನರ್ಹ ಫಲಾನುಭವಿಗಳನ್ನು ಸರ್ಕಾರ ಪತ್ತೆ ಹಚ್ಚಿದ್ದು ಹೇಗೆ ಅಥವಾ ಫೈಂಡ್ ಔಟ್ ಮಾಡಿದ್ದು ಹೇಗೆ ಅಂತ ನೋಡೋದಾದರೆ, ಇವರಲ್ಲಿ ಹಲವರು GST ಅಥವಾ ತೆರಿಗೆ ಪಾವತಿ ಟ್ಯಾಕ್ಸ್ ಪೇಯರ್ ಆಗಿದ್ದರು, GST ಪೇ ಮಾಡೋರಾಗಿದ್ದರು. ಅದರಲ್ಲಿ ಅಷ್ಟು ಜನ ಸೇರಿಕೊಂಡಿದ್ರು. ಇನ್ನೂ ಕೆಲವರು ಮೃತಪಟ್ಟವರಿದ್ದರು. 1,95,000 ಅನರ್ಹರು ಯಾರಾಗಿದ್ರು ಅಂದರೆ ಅದರಲ್ಲಿ ಮೃತಪಟ್ಟವರು ಇದ್ದರು. ಅದರಲ್ಲಿ 1,95,000 ಮೃತಪಟ್ಟವರ ಮೇಲೆ ಅವರ ಹೆಸರಿನಲ್ಲಿ ಖಾತೆ ತೆರೆದು ಈ ಗೃಹಲಕ್ಷ್ಮಿ ಹಣವನ್ನು ಪಡಿತಿದ್ದಂಥ ಅಕ್ರಮ ನಡೀತಾ ಇತ್ತು. ಇನ್ನು ಇದರಿಂದ ಸರ್ಕಾರಕ್ಕೆ ಎಷ್ಟು ಉಳಿತಾಯ ಆಗುತ್ತೆ ಅಂತ ನೋಡೋದಾದರೆ, ಅನರ್ಹ ಫಲಾನುಭವಿಗಳನ್ನು ಈ ಯೋಜನೆಯಿಂದ ಕೈ ಬಿಟ್ಟರೆ ಪ್ರತಿ ತಿಂಗಳು ಸರ್ಕಾರಕ್ಕೆ 77 ಕೋಟಿ ರೂಪಾಯಿ ಸರ್ಕಾರಕ್ಕೆ ಲಾಭ ಆಗುತ್ತೆ. ಅಂದರೆ ವಾರ್ಷಿಕವಾಗಿ ಸುಮಾರು 900 ಕೋಟಿಯಷ್ಟು ಸರ್ಕಾರಕ್ಕೆ ಲಾಭ ಆಗುತ್ತೆ ಇದರಿಂದ. ಈ ಹಣವನ್ನು ಸರ್ಕಾರ ಇನ್ನಿತರ ಯೋಜನೆಗಳಿಗೆ, ಅಭಿವೃದ್ಧಿ ಯೋಜನೆಗಳಿಗೆ ಬಳಸ್ಕೊಳ್ಳಿಕ್ಕೆ ತುಂಬ ಈಸಿ ಆಗುತ್ತೆ. ಸರ್, ಆಗಿದ್ರೆ ಈಗ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಈ ಯೋಜನೆಗಳಿಗೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಈ ಯೋಜನೆಗಳಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಫಲಾನುಭವಿಗಳು ಅಂತ DK ಶಿವಕುಮಾರ್ ಅವರು ಸೂಚನೆ ನೀಡಿದ್ದಾರೆ. ಈ ಅರ್ಜಿಯಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ಬೋದು, ಯಾವ್ಯಾವ ದಾಖಲೆಗಳನ್ನು ಸರ್ಕಾರ ಕೇಳ್ಬೋದು? ನಮಗೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಸೌಲಭ್ಯ ಪಡೆಯುವವರು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ತೆರಿಗೆ ಪಾವತಿದಾರರು ಮತ್ತು ಮೃತಪಟ್ಟವರನ್ನು ಆ ಪಟ್ಟಿಯಿಂದ, ಅಂದರೆ ಸೌಲಭ್ಯದ ಪಟ್ಟಿಯಿಂದ ಹೊರಬಿಟ್ಟ ನಂತರ ಯಾರು ಈಗ ತಗೊಳ್ತಾ ಇದ್ದಾರೋ ಅವರೆಲ್ಲ ಕೂಡ ಹೊಸದಾಗಿ ಅರ್ಜಿ ಸಲ್ಲಿಸಲೇಬೇಕು. ಕಾರ್ಡ್ ಕೊಡಬೇಕಾಗುತ್ತೆ. ಜೊತೆಗೆ ಆಧಾರ್ ಸಂಖ್ಯೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಪಾಸ್ ಪುಸ್ತಕವನ್ನು ಕೊಡಬೇಕಾಗ್ತದೆ. ಈ ಎರಡೂ ದಾಖಲೆಗಳನ್ನು ಪ್ರಮುಖವಾಗಿ ಈಗ ನಮ್ಮ ಬೆಂಗಳೂರು 1 ಇರ್ಬೋದು, ಕರ್ನಾಟಕ 1 ಇರ್ಬೋದು, ಇಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ 1 ಅಂತ ಇರುತ್ತೆ, ಇಲ್ಲ ನೇರವಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಥವಾ ನಾಡ ಕಚೇರಿಗಳಲ್ಲಿ ಹೋದರೆ ಆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ. ಈ ಥರ ಅಂದರೆ ಈಗ ತೆರಿಗೆ ಪಾವತಿದಾರರು ಅಲ್ಲದೆ ಇರೋವಂಥವ್ರು, ಮತ್ತು ಈಗ ಯಾರು ಮನೆಯಲ್ಲಿ, ಈಗ ಒಂದು ಮನೆಯಲ್ಲಿ ಯಾರೋ ಯಜಮಾನಿ ಹೆಸರಿಗೆ ಬರ್ತಾ ಇರುತ್ತೆ, ಒಂದು ಮನೆಯಲ್ಲಿ ಒಬ್ಬರಿಗೆ ಸಿಗಬೇಕು ಆ ಸೌಲಭ್ಯ ಅನ್ನೋದು ಸರ್ಕಾರದ ಒಂದು ಉದ್ದೇಶ. ಏಕೆಂದರೆ ಈಗ ಆದಾಯ ಸೋರಿಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಹೊಸದಾಗಿ ಅರ್ಜಿ ಸ್ವೀಕರಿಸಬೇಕಾದ್ರೆ ಪ್ರಮುಖವಾಗಿ ಅದು ಫೈಂಡ್ ಔಟ್ ಮಾಡಿದಂತಹ ನ್ಯೂನತೆಗಳೇನಿತ್ತು ಅದನ್ನೆಲ್ಲ ಸರಿಪಡಿಸ್ಕೋಬೇಕು ಅಂತ ಹೊಸದಾಗಿ ಅರ್ಜಿ ಕರೆದಿರೋದು. ಅರ್ಜಿ ಸಲ್ಲಿಕೆ ಬಗ್ಗೆ ಇನ್ನೂ ಯಾವುದೇ ಅಧಿಕೃತವಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ. ಒಂದು ವೇಳೆ ಈಗ ಅಧಿಕಾರಿಗಳು ಅರ್ಜಿ ಸಲ್ಲಿಕೆಯನ್ನು ಅನೌನ್ಸ್ ಮಾಡಿದ್ರು ಅಂದರೆ ಇವತ್ತಿಂದ ಒಂದು ದಿನಾಂಕವನ್ನು ನಿಗದಿಪಡಿಸಿದರೆ ಅವತ್ತಿಂದ ಈ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಯಾರು ಮನೆ ಯಜಮಾನಿ ಇರ್ತಾರೋ ಅವರು ನಾಡ ಕಚೇರಿಗಳಲ್ಲಿ ಅಥವಾ ಈ ನಾವು ಹೇಳಿದಂಥ ಕೆಲವು ಕೇಂದ್ರಗಳಲ್ಲಿ ಹೋಗಿ ಅರ್ಜಿ ಸಲ್ಲಿಕೆ ಮಾಡಿ ಅದರ ಸೌಲಭ್ಯವನ್ನು ಪಡೆಯಬಹುದು. ಮತ್ತು ಬಯೋಮೆಟ್ರಿಕ್ ಕೂಡ ಕಡ್ಡಾಯ ಮಾಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಈಗ ಒಂದಷ್ಟು ವೆರಿಫೈಡ್ ಆದಮೇಲೆ ನಂತರದಲ್ಲಿ ಪೂರ್ತಿ ಅದರಲ್ಲಿ ವಂಚನೆ ಆಗೋದು ಅಥವಾ ಅಕ್ರಮಗಳನ್ನು ತಡೆಗಟ್ಟಬೇಕಾದರೆ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತ ಒಂದು ಸಿದ್ಧತೆ ನಡೀತಾ ಇದೆ. ಈಗಾಗಲೇ ನಮ್ಮ NIC ಅವರು, ಅಂದರೆ ಸರ್ಕಾರದ ಅಧೀನದಲ್ಲಿರುವ NIC ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರಿಬ್ಬರೂ ಕೂಡಿ ಆ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ತಂದು ಅದರಲ್ಲಿ ಅಂದರೆ ಯಾವುದೇ ಒಂದು ಲ್ಯಾಪ್ಸಸ್, ಒಂದು ಚೂರು ಲ್ಯಾಪ್ಸಸ್ ಇರಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ತರ್ತಾ ಇದ್ದಾರೆ. ಅದು ತಂದರೆ ಇನ್ನೂ ಒಂದಷ್ಟು ಏನು ಅಳಿದುಳಿದ ಒಂದಷ್ಟು ಅಕ್ರಮ ಖಾತೆಗಳಿರ್ತವೋ ಅವೆಲ್ಲ ಪೂರ್ತಿ ನಿಂತು ಹೋಗೋ ಸಾಧ್ಯತೆಗಳಿರ್ತವೆ. ಗ್ಯಾರಂಟಿ ಯೋಜನೆ ಜಾರಿಗೊಂಡಾಗಿನಿಂದಲೂ ಇದೊಂದು ರಾಜಕೀಯ ಚರ್ಚೆ, ರಾಜಕೀಯವಾಗಿ ಚರ್ಚೆ ಪಡೆದುಕೊಂಡಿರುವಂಥ ವಿಷಯ. ಈ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ ತಕ್ಷಣ ಪ್ರತಿಪಕ್ಷಗಳು ಮುಗಿಬಿದ್ದಿದ್ವು. ಇದು ಏನು ಆಮಿಷ ಒಡ್ಡೋದು ಜನರಿಗೆ, ಇದು ಸರ್ಕಾರಕ್ಕೆ ಹೊರೆ ಆಗ್ಬೋದು, ಇದು ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಆಗುತ್ತೆ ಅನ್ನೋದೆಲ್ಲ ಆಪಾದನೆ ಆಗಿತ್ತು. ಈಗ ಈ ಪರಿಶೀಲನೆ ಅರ್ಜಿ ಸಲ್ಲಿಸಬೇಕು ಅಂತ DK ಶಿವಕುಮಾರ್ ಅವರು ಯಾವಾಗ ಸೂಚನೆ ಕೊಟ್ಟರೋ ಅಥವಾ ಆದೇಶ ಕೊಟ್ಟರೋ, ಇದರ ಬೆನ್ನಲ್ಲೇ ಈಗ ಪ್ರತಿಪಕ್ಷಗಳು ಕೂಡ ಮತ್ತೆ ಸರ್ಕಾರದ ವಿರುದ್ಧ, ಇದು ಸರ್ಕಾರ ತನಗೆ ಇದನ್ನು ಹೊರೆ ಆಗ್ತಿದೆ, ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಈ ಥರ ಮಾಡ್ತಿದೆ. ಮೊದಲಿಗೆ ನೀವೇ ಹೇಳ್ದಂಗೆ ಈಗ ಫಸ್ಟಿಗೆ ಯಾವ ಕಂಡೀಷನ್ಸು ಇರಲಿಲ್ಲ, ಈಗ ಮತ್ತೆ ಟ್ಯಾಕ್ಸ್ ಪೇಯರ್ಗಿಲ್ಲ ಅಂತ ಅದನ್ನು ಮೊದಲು ಅವರು ಹೇಳಿರಲಿಲ್ಲ. ಇದೆಲ್ಲ ಆಪಾದನೆಗಳು ಬರ್ತಿದೆ. ಇದನ್ನ ಬಗ್ಗೆ ಏನಾದರೂ ಹೇಳೋದಾದರೆ ಸರ್ ನೀವು? ಏನಂದರೆ ನಾವು ಮೊದಲೇ ಹೇಳ್ದಂಗೆ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಯಾವಾಗ ಘೋಷಣೆ ಮಾಡಿದೋ ಅವಾಗಿಂದನೂ ಈ ಟೀಕೆಗಳು ಕೇಳಿ ಬರ್ತಾನೆ ಇದ್ದಾವೆ. ಈಗ DK ಶಿವಕುಮಾರ್ ಅವರು ಈ ಎರಡು ಯೋಜನೆಗಳನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ ನಂತರದಲ್ಲೂ ಕೂಡ ಪ್ರತಿಪಕ್ಷಗಳು ಅದೇ ಟೀಕೆಯನ್ನು ಮಾಡ್ತಾ ಇದ್ದಾವೆ. ಅಂದರೆ ನಿಮಗೆ ಯೋಜನೆಗಳನ್ನು ನಿಭಾಯಿಸೋದಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ, ನಿಮ್ಮ ಖಜಾನೆ ಖಾಲಿಯಾಗಿದೆ, ಹಾಗಾಗಿ ಪರಿಷ್ಕರಣೆ ನೆಪದಲ್ಲಿ ನೀವು ಆ ಯೋಜನೆಗಳನ್ನು ಸ್ಥಗಿತ ಮಾಡೋಕ್ಕೆ ಹೋಗ್ತಾ ಇದ್ದೀರ ಅನ್ನೋದು BJP ನಾಯಕರ, ಅದರಲ್ಲೂ BJP ಮತ್ತು JDS ನಾಯಕರ ಒಂದು ದೊಡ್ಡ ಗಂಭೀರವಾದಂಥ ಆರೋಪ.
ಇಲ್ಲಿ ಒಂದು ವಿಚಾರ ಸ್ಪಷ್ಟ. ಪ್ರತಿಪಕ್ಷ ನಾಯಕ ಅಶೋಕ್ ಇರಬಹುದು ಅಥವಾ BJP ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಇರ್ಬೋದು, ಇವರಿಬ್ಬರು ಕೂಡ DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ನಾಯಕರನ್ನು ಪ್ರಶ್ನೆ ಮಾಡ್ತಿರೋದು ಇದೇ ವಿಚಾರವಾಗಿ. ನೀವು ಯಾಕೆ ಆರಂಭದಲ್ಲಿ ನೀವು ಯೋಜನೆ ಘೋಷಣೆ ಮಾಡಬೇಕಾದ್ರೆ ಯಾಕೆ ಕಂಡೀಷನ್ಸ್ ಹಾಕಿಲ್ಲ, ಈಗ ಕಂಡೀಷನ್ಸ್ ಯಾಕೆ ಬಂತು ಯಾಕೆಂದರೆ ಈ 3 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ, ಯಾವುದೇ ಈಗ ಶಾಸಕರ ಕ್ಷೇತ್ರಕ್ಕೆ ಅನುದಾನಗಳನ್ನ ಸಮರ್ಪಕವಾಗಿ ಕೊಡ್ತಾ ಇಲ್ಲ, ನೀವು ಅಭಿವೃದ್ಧಿ ರಥ ನಿಂತು ಹೋಗಿದೆ. ಹೀಗಿರಬೇಕಾದ್ರೆ ಬರೀ ನೀವು ಗ್ಯಾರಂಟಿ ಒಂದನ್ನೇ ಫೋಕಸ್ ಮಾಡ್ತಾ ಇದ್ದೀರಾ. ಅದಕ್ಕೆ ಈಗ ಖಜಾನೆಯಲ್ಲಿ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಪರಿಷ್ಕರಣೆ ಮಾಡಿ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿತ ಮಾಡಿ ಅದರಲ್ಲಿ ದುಡ್ಡು ಉಳಿಸಬೇಕು ಅನ್ನೋ ಒಂದು ಕಸರತ್ತು ಮಾಡ್ತಾ ಇದ್ದೀರಾ ಅನ್ನೋ ಒಂದು ಟೀಕೆಗಳು ಸಾಮಾನ್ಯವಾಗಿ ಕೇಳಿಬರ್ತಾ ಇದೆ. ಇದಿನ್ನೂ ಮುಂದುವರಿಬಹುದು. ಇನ್ನು ಈ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಈ ಕಾಂಗ್ರೆಸ್ಸಿಂದ ಮಾತ್ರ ಅಲ್ಲ ಪ್ರಶಂಸೆ, ಅಥವಾ ಕಾಂಗ್ರೆಸ್ ಪರವಾಗಿರುವಂಥ ಪಕ್ಷಗಳಿಂದ ಮಾತ್ರ ಅಲ್ಲ, ಅದು ಜನರಿಂದನೂ ಅಲ್ಲ, ಈ ಜಾಗತಿಕ ಮಟ್ಟದಲ್ಲೂ ಇದೊಂದು ಚರ್ಚೆಗೆ ಆಗಿರುವಂತಹ ಒಂದು ವಿಚಾರ ಮತ್ತು ಅದರಿಂದ ಪ್ರಶಂಸೆ ಪಡ್ಕೊಂಡಿರುವಂಥ ವಿಚಾರ ಕೂಡ. ನೀವು ಅದರ ಬಗ್ಗೆ ಏನಾದರೂ ಹೇಳೋದಿದ್ರೆ ಸರ್, ಈಗ ಯಾವ್ಯಾವ ಜಾಗತಿಕ ಮಟ್ಟದಲ್ಲಿ ಯಾವ್ಯಾವ ರೀತಿಯಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಗೆ ಪ್ರಶಂಸೆಗಳು ಬಂದಿವೆ ಅಂತ ಹೇಳೋದು? ಖಂಡಿತವಾಗ್ಲೂ ಗ್ಯಾರಂಟಿ ಯೋಜನೆಗಳು ಒಂದು ರೀತಿಯ ಮಾದರಿ ಯೋಜನೆಗಳು. ಹೌದು, ಇದನ್ನು ನಾವು ಹೇಳ್ತಾ ಇಲ್ಲ ಅಥವಾ ಯಾರೋ ಪ್ರತಿಪಕ್ಷಗಳು ಹೇಳ್ತಾ ಇಲ್ಲ. ವಿಶ್ವಸಂಸ್ಥೆಯ ಸಾಮಾನ್ಯ ಮಂಡಳಿ ಅವರ ಅಧ್ಯಕ್ಷರೇ ಇದನ್ನು ಹೇಳಿದ್ದಾರೆ. 2025 ಫೆಬ್ರವರಿಲಿ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಮಂಡಳಿ ಅಧ್ಯಕ್ಷರಿಗೆ ಹೇಳಿದಾಗ ಅವರು ಇದರಿಂದ ಲಿಂಗ ಸಮಾನತೆ ಆಗಿದೆ ಮತ್ತು ಮಹಿಳಾ ಸಬಲೀಕರಣ ಆಗ್ತಾ ಇದೆ, ಅಂದರೆ ಒಂದು ರೀತಿಯ ಮಾದರಿ ಯೋಜನೆಗಳಿವೆಲ್ಲನೂ ಉತ್ತಮ ಯೋಜನೆಗಳು ಅಂತ ವಿಶ್ವಸಂಸ್ಥೆಯವರು ಹೇಳಿದರು. ಇನ್ನು ಬ್ರಿಟನ್ನ ಕಿಂಗ್ ಕಾಲೇಜ್ ಇದೆಯಲ್ಲ, ಕಿಂಗ್ ಕಾಲೇಜು ಒಂದು ಸರ್ವೆ ಮಾಡಿದಾಗ ಅದರಲ್ಲೂ ಅಷ್ಟೇ ಇದರಿಂದ ಒಂದು ಮಹಿಳಾ ಅಸಮಾನತೆ ಏನಿತ್ತು ಅದು ತೊಡೆದಂಗೆ ಆಗುತ್ತೆ ಮತ್ತು ಮಾನವ ಹಕ್ಕುಗಳ ಘನತೆಯನ್ನು ಹೆಚ್ಚಿಸಿದಂಗೆ ಆಗುತ್ತೆ ಈ ಯೋಜನೆಗಳಿಂದ. ಒಳ್ಳೆಯ ಯೋಜನೆ ಅನ್ನೋದನ್ನು ಲಂಡನ್ನ ಕಾಲೇಜ್ ಕೂಡ ಅಭಿಪ್ರಾಯಪಟ್ಟಿತ್ತು. ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಆಕ್ಸ್ಫರ್ಡ್ ಹ್ಯೂಮನ್ ರೈಟ್ಸ್ ಹಬ್ ಕೂಡ ಇದ್ರ ಬಗ್ಗೆ ಅಂದರೆ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡ್ತಾ ಇದೆ ಈ ಯೋಜನೆಗಳು, ಇದು ಒಳ್ಳೆಯ ಯೋಜನೆಗಳು ಅನ್ನೋದನ್ನ ಹೇಳಿತ್ತು. ಮತ್ತು ಇದೊಂದು ಉತ್ತಮವಾದ ಸಾಮಾಜಿಕವಾದಂಥ ಕಲ್ಯಾಣ ವ್ಯವಸ್ಥೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಅಂತ ಹೇಳಿತ್ತು. ಅಜಿಮ್ ಪ್ರೇಮ್ಜಿ ಸಂಸ್ಥೆ ಮತ್ತು ಲೋಕನೀತಿ CSDS ಇಂಡಸ್ ಆ್ಯಕ್ಷನ್ ಸಂಸ್ಥೆ ಕೂಡ ಇದೇ ಒಂದು ಜಂಟಿ ಸಮೀಕ್ಷೆ ನಡೆಸಿ 84% ಮಹಿಳೆಯರು ಈ ಯೋಜನೆಗಳಿಂದಲೇ ಕುಟುಂಬದ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡ್ತಾ ಇದ್ದಾರೆ, ಈ ಯೋಜನೆಗಳಿಂದಲೇ ಅದು ಸಾಕಾರ ಆಗ್ತಾ ಇದೆ ಅನ್ನೋದನ್ನು ಅಭಿಪ್ರಾಯಪಟ್ಟಿತ್ತು. ಇತ್ತೀಚೆಗೆ ನಾವು ನೋಡೋದಾದರೆ ಬೆಂಗಳೂರಿನ ಒಂದು ಸಿವಿಕ್ ಬೆಂಗಳೂರು ಸೊಸೈಟಿ ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಿಶ್ರವಾದಂಥ ಪ್ರತಿಕ್ರಿಯೆ ಕೊಟ್ಟಿದೆ. ಏಕೆಂದರೆ ಸರ್ಕಾರ ಅಧಿಕಾರಕ್ಕೆ ಬಂದಾಗ 134 ಭರವಸೆಗಳನ್ನು ಕೊಟ್ಟಿತ್ತು, ಇದರಲ್ಲಿ ಸಾಕಾರ ಮಾಡಿದ್ದು ಕೇವಲ 9%, ಅಂದರೆ 9% ಮಾತ್ರ ಜಾರಿಗೆ ತಂದಿದೆ. ಅದರಲ್ಲೂ ಪಂಚ ಗ್ಯಾರಂಟಿಗಳು ಕೂಡ ಒಂದು ಅಂತ ಹೇಳಿತು. ಮತ್ತು ಅದು ಕೆಲವೊಂದು ಡಿಮೆರಿಟ್ಸ್ನು ಲಿಸ್ಟ್ ಮಾಡಿತ್ತು. ಅಂದರೆ ಈಗ ಪಂಚ ಗ್ಯಾರಂಟಿಗಳಾಯಿತು, ಶಾಲಾ ಪಠ್ಯಕ್ರಮ ಬದಲಾವಣೆ ಇತ್ತು, ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಮಾಡಿರೋದು ಉತ್ತಮ ಬೆಳವಣಿಗೆ. ಅದಾದ ನಂತರ ಬಸ್ಸು ಮತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆ, ಅದು ಆಶ್ವಾಸನೆ ಕೊಟ್ಟಿತ್ತು, ಅದು ಈಡೇರಿದೆ. ಅದರ ಜೊತೆಗೆ ಈ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಕಲ್ಯಾಣ ಮಂಡಳಿ ಸ್ಥಾಪನೆ ಮಾಡಿದ್ದು, ಇದು ಕೂಡ ಉತ್ತಮ ಬೆಳವಣಿಗೆ ಮತ್ತು ಈ ಬಡ ಮತ್ತು ಮಧ್ಯಮ ವರ್ಗದ ಈ ಚಾಲಕರಿಗೆ ಒಳ್ಳೆಯ ಅನುಕೂಲಕರವಾದ ಯೋಜನೆ ಅನ್ನೋದನ್ನು ಒಪ್ಕೊಂಡಿತ್ತು ಸಿವಿಕ್ ಸೊಸೈಟಿ. ಮತ್ತೊಂದು ಕಡೆ ಇದರ ಜೊತೆಗೆ ಸಿವಿಕ್ ಸೊಸೈಟಿ ನೀವು ಏನು ಹೇಳಿದ್ರಿ, ಅವರು ಆ ಸಂಸ್ಥೆ ಸರ್ಕಾರ ಈಡೇರಿಸದಿರುವಂಥ ಭರವಸೆಗಳು, ಮುಖ್ಯವಾಗಿ ಈಡೇರಬೇಕಾಗಿದ್ದ ಭರವಸೆಗಳು ಈಡೇರಲಿಲ್ಲ ಅನ್ನೋದನ್ನು ಕೂಡ ಹೇಳಿದೆ. ಅಂದರೆ ಅದರಲ್ಲಿ ಮೆಟ್ರೋ 2ನೇ ಹಂತದ ಮೆಟ್ರೋ 1 ವರ್ಷದಲ್ಲಿ ಪೂರ್ಣಗೊಳಿಸ್ತೀವಿ ಅಂತ ಸರ್ಕಾರ ಹೇಳಿತ್ತು, ಅದನ್ನು ಪೂರ್ಣಗೊಳಿಸಲಿಲ್ಲ. ಅಥವಾ ಶಿಕ್ಷಕರ ನೇಮಕಾತಿ ವಿಚಾರ ಇರ್ಬೋದು, ಇದನ್ನು ಸರ್ಕಾರ ಪೂರೈಸಿಲ್ಲ ಅನ್ನೋದು ಆರೋಪ ಕೂಡ, ಅಥವಾ ಆರೋಪ ಅಲ್ಲ, ಅದು ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಏಕೆಂದರೆ ಸರ್ಕಾರ 2.5 ವರ್ಷ ಪೂರ್ಣಗೊಳಿಸಿದ ನಂತರ ಈ ಒಂದು ಸಮೀಕ್ಷೆ ನಡೆದಿತ್ತು. ಅವಾಗ ಕೆಲವೊಂದು ಪಾಸಿಟಿವ್ ಆಗೂ ಹೇಳಿತ್ತು ಮತ್ತು ನೆಗೆಟಿವ್ಸು ಇತ್ತು. ಅಂದರೆ ಈಗ ನೀವು 1 ವರ್ಷದಲ್ಲಿ ನಾವು 62,000 ಜನ ಶಿಕ್ಷಕರನ್ನ ನೇಮಕ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿರಲಿಲ್ಲ. ಇದು ನೆಗೆಟಿವ್ಸು. ಯಾಕೆಂದರೆ ಪೂರ್ತಿ ಫೋಕಸ್ಸು ನಿಮಗೆ ಗ್ಯಾರಂಟಿ ಯೋಜನೆಗಳಿಗೆ ಹೋಗಿತ್ತು, ಬೇರೆ ಅಭಿವೃದ್ಧಿ ಅಥವಾ ಮೂಲಸೌಕರ್ಯ ಯೋಜನೆಗಳಿಗೆ ಸರ್ಕಾರ ಒತ್ತು ಕೊಟ್ಟಿಲ್ಲ ಅನ್ನೋದನ್ನ ಆ ವರದಿಲಿ ನಿಖರವಾಗಿ ಹೇಳಿತ್ತದು. ಅದೇ ಈಗ ಈ ಹೊಸದಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಹೇಳಿರೋದ್ರಿಂದ ಸರ್ಕಾರಕ್ಕೆ ಒಂದಷ್ಟು ಲಾಭ ಆಗುತ್ತೆ, ಒಂದು ಹೊರೆ ಕಡಿಮೆ ಆಗುತ್ತೆ. ಆ ಹೊರೆಯಿಂದ ಸರ್ಕಾರ ಇಂಥ ಯೋಜನೆಗಳಿಗೆ ಸ್ವಲ್ಪ ಫೋಕಸ್ ಮಾಡುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಖಂಡಿತ. ಇನ್ನು ಈ ಯೋಜನೆ ಆಗಲೇ ಹೇಳಿದಾಗೆ, ಈ ಯೋಜನೆಗೆ ಪ್ರಮುಖವಾಗಿ BJP ತುಂಬ ವಿರೋಧ ವ್ಯಕ್ತಪಡಿಸಿತ್ತು, ಪಂಚ ಗ್ಯಾರಂಟಿ ಯೋಜನೆ ಹೊರೆ ಅಂತ ಹೇಳಿತ್ತು. ಆದರೆ
ಬರ್ತಾ ಬರ್ತಾ ಈ ಯೋಜನೆ ಎಷ್ಟು ಜನಪ್ರಿಯ ಆಗಿತ್ತು ಅಂತಂದರೆ ಆ ಬಿ ಜೆ ಪಿ ಆಡಳಿತ ಇರುವಂಥ ಎಲ್ಲ ರಾಜ್ಯಗಳಲ್ಲಿ ಇದೇ ಮಾದರಿಯ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಬಿ ಜೆ ಪಿ ಮುಂದಾಗಿತ್ತು. ಮಹಾರಾಷ್ಟ್ರ ಇರ್ಬೋದು, ಮಧ್ಯಪ್ರದೇಶ, ರಾಜಸ್ಥಾನ, ಇಲ್ಲೆಲ್ಲವೂ ಪಂಚ ಗ್ಯಾರಂಟಿ ಯೋಜನೆಯನ್ನೇ ಹೋಲುವಂಥ ಯೋಜನೆಗಳು ಜಾರಿಯಾಗಿತ್ತು. ಅಂದರೆ ಈ ಯೋಜನೆ ಅಷ್ಟರ ಮಟ್ಟಿಗೆ ಜನಪ್ರಿಯತೆ ಪಡೆದಿತ್ತು ಮತ್ತು ಜನರಿಗೆ ತುಂಬ ಹತ್ತಿರವಾಗಿರುವಂಥದ್ದು, ಅವರ ಸಬಲೀಕರಣಕ್ಕೆ ಒಂದು ಪೂರಕವಾಗಿದ್ದಂಥ ಯೋಜನೆ ಅಂತಲೇ ಹೇಳ್ಬೋದು. ಇನ್ನು ಕಾಂಗ್ರೆಸ್ ಸರ್ಕಾರ ತಂದಿರುವ, ಅಂದರೆ ಕರ್ನಾಟಕದಲ್ಲಿ ಮಾದರಿಯಾಗಿ ತಂದಿರುವ ಗ್ಯಾರಂಟಿ ಯೋಜನೆಗಳ ಪೈಕಿ BJP ರಾಜ್ಯಗಳಲ್ಲಿ ಅದನ್ನು ನಕಲು ಮಾಡಲಾಗಿದೆ. ಈಗ ಕಾಂಗ್ರೆಸ್ ಆಡಳಿತ ಇರುವ ಕೇರಳದಲ್ಲೂ ಕೂಡ ಇವತ್ತಿಂದ ಪ್ರಿಯದರ್ಶಿನಿ ಸೇವೆಯನ್ನು ಆರಂಭ ಮಾಡಿದ್ದಾರೆ. ಏನಂದ್ರೆ ಅಲ್ಲೂ ಕೂಡ ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಉಚಿತ ಪ್ರಯಾಣ ವ್ಯವಸ್ಥೆಯನ್ನು ಇವತ್ತಿಂದ ಆರಂಭಿಸಲಾಗಿದೆ. ಇದು ಒಂದು ರೀತಿ ಸಾರ್ವಕಾಲಿಕವಾಗಿ, ಅಂದರೆ ಎಲ್ಲ ರಾಜ್ಯಗಳಲ್ಲೂ ಇದು ವಿಸ್ತರಣೆ ಆಗ್ತಾ ಇದೆ. ಈ ಯೋಜನೆಯಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನಂದರೆ ಇಲ್ಲಿ ನಾವು ಹೇಗೆ ಶಕ್ತಿ ಯೋಜನೆ ಇಲ್ಲಿ ಹೇಗಿದೆ ಅಂದರೆ ರಾಜ್ಯದಲ್ಲಿ ಒಳಗಡೆ ಮಾತ್ರ, ಕೇರಳದಲ್ಲಿ ಹೇಗಿದೆ ಅಂದರೆ ಗಡಿನಾಡಿನಿಂದ ಹೋಗುವಂಥ ಬಸ್ಸುಗಳಲ್ಲೂ ಫ್ರೀ ಪ್ರಯಾಣ ಮಹಿಳೆಯರಿಗೆ. ಅಂದರೆ ಈಗ ಕಾಸರಗೋಡಿನಿಂದ ಗಡಿ ಪ್ರದೇಶದಲ್ಲಿರುವಂಥ ವಿಟ್ಲ, ಪುತ್ತೂರು, ಈ ಥರ ಮಂಗಳೂರಿಂದ ಕೆಲವು ಪ್ರದೇಶಗಳು, ಇಲ್ಲಿಂದ ಓಡಾಡುವಂಥ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ, ಈ ಕೇರಳ ಸರ್ಕಾರ ನೀಡಿದೆ. ಹೌದು, ಏಕೆಂದರೆ ಅದು ಒಳ್ಳೆಯ ಬೆಳವಣಿಗೆ. ಇದರಿಂದ ಪ್ರತಿದಿನ ವಿದ್ಯಾರ್ಥಿಗಳು, ನೂರಾರು ವಿದ್ಯಾರ್ಥಿಗಳು ಅಥವಾ ಕೆಲಸಕ್ಕೆ ಹೋಗುವಂಥ ಗಡಿನಾಡಾಗಿರೋದ್ರಿಂದ, ಗಡಿ ಜಿಲ್ಲೆ ಆಗಿರೋದ್ರಿಂದ ನೂರಾರು ವಿದ್ಯಾರ್ಥಿಗಳು ಓಡಾಡ್ತಾರೆ. ಆ ಕಡೆಯಿಂದ ಈ ಕಡೆ ತುಂಬ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಬರ್ತಾರೆ. ಹೀಗಿರುವಾಗ ಅವರಿಗೊಂದು ಇದು ಉತ್ತಮ ವ್ಯವಸ್ಥೆ, ಉತ್ತಮ ಸೌಲಭ್ಯ ಅಂತಲೇ ಹೇಳ್ಬೋದು ನಾವು. ಈಗ ಈ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಯಲ್ಲಿ ಪರಿಷ್ಕರಣೆಗೆ ಮುಂದಾಗಿರೋದ್ರಲ್ಲಿ ಈಗ ಕಾಂಗ್ರೆಸ್ ಸರ್ಕಾರದ್ದು ಏನಾದರೂ ರಾಜಕೀಯ ಲಾಭ ಅಥವಾ ರಾಜಕೀಯ ಉದ್ದೇಶ ಏನಾದರೂ ಇರ್ಬೋದಾ ಸರ್ ಇದನ್ನು ನೋಡೋದಾದರೆ? ಖಂಡಿತ. DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದರು. ಅಂದರೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಯನ್ನು ಪರಿಷ್ಕರಣೆ ಮಾಡಿ ಫಲಾನುಭವಿಗಳಿಗೆ ನಾವು ಗುರುತಿನ ಚೀಟಿ ಕೊಡ್ತೀವಿ ಅಂತ ಹೇಳಿದರು. ಇಲ್ಲಿ ಎಲ್ಲೋ ಒಂದು ಕಡೆ ಅನುಮಾನ ಹುಟ್ಟಿಸುತ್ತೆ ಇದನ್ನ. ಯಾಕೆಂದರೆ ಫಲಾನುಭವಿಗಳಿಗೆ ಗುರುತಿನ ಚೀಟಿ ಕೊಡೋದರಿಂದ ಮುಂದಿನ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಈ ಗುರುತಿನ ಚೀಟಿಗಳು ಯಾರು ತಗೊಂಡಿರ್ತಾರೋ ಅವ್ರನ್ನೇ ಫೋಕಸ್ ಮಾಡಿ, ಅಂದರೆ ಅವ್ರನ್ನ ಮತಗಳನ್ನಾಗಿ ಕನ್ವರ್ಟ್ ಮಾಡೋ ಒಂದು ದೂರಾಲೋಚನೆ ಕೂಡ ಇವ್ರಿಗೆ ಇರಬಹುದು ಅನ್ನೋದೊಂದು ಆ ವಿಶ್ಲೇಷಣೆ ಕೂಡ ನಡೀತಾ ಇದೆ. ಇನ್ನು ನಾವು ಶಕ್ತಿ ಯೋಜನೆಯಲ್ಲಿ ಎಲ್ಲ ಮಹಿಳಾ ಫಲಾನುಭವಿಗಳಿಗೆ ಮತ್ತು ಪ್ರಯಾಣ ಮಾಡುವಂಥ ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ನಾವು ಮೆಟ್ರೋದಲ್ಲಿ ಯಾವ ರೀತಿ ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡ್ತೀವೋ, ಪೀಕ್ ಅವರಲ್ಲಿ ಒಂದು ರೇಟು, ನಾನ್ ಪೀಕ್ ಅವರಲ್ಲಿ ಒಂದು ರೇಟ್, ಈ ರೀತಿ ಇರುತ್ತೋ ಅದನ್ನು ಬಸ್ಸುಗಳಲ್ಲೂ ಅದನ್ನು ಪರಿಚಯ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಇಲ್ಲೂ ಕೂಡ ಈ ಸ್ಮಾರ್ಟ್ ಕಾರ್ಡು ಅಥವಾ ಗುರುತಿನ ಚೀಟಿ ಇದೇ ಒಂದು ದೊಡ್ಡ ಆತಂಕ ತಂದಿರೋದು. ವಿಪಕ್ಷಗಳು ಯಾಕೆ ಇದನ್ನು ತೀವ್ರ ವಿರೋಧಿಸ್ತಾ ಇದ್ದಾವೆ ಅಂತಂದರೆ, ಈ ಸ್ಮಾರ್ಟ್ ಕಾರ್ಡು ಅಥವಾ ಗುರುತಿನ ಚೀಟಿ ಯಾಕೆ ಕೊಡ್ತಾ ಇದ್ದೀರಾ ನಿಮ್ಗೆ? ಯಾಕೆಂದರೆ ನಿಮಗೆ ಫಲಾನುಭವಿಗಳ ಸಂಖ್ಯೆ ನಿಖರವಾಗಿ ಗೊತ್ತಿರುತ್ತೆ, ನೀವು ಚೀಟಿ ಯಾಕೆ ಕೊಡ್ತೀರ ಅದನ್ನು? ಈಗ ನೀವು ಬಯೋಮೆಟ್ರಿಕ್ ತಂದಾಗ ಅದನ್ನು ಯಾವುದೇ ಲೋಪಗಳಿಲ್ದಂಗೆ ಅದನ್ನು ಸಾಕಾರ ಮಾಡಬಹುದು. ಬಯೋಮೆಟ್ರಿಕ್ ಇರುವಾಗ ಚೀಟಿ, ಗುರುತಿನ ಚೀಟಿ ಅವಶ್ಯಕತೆ ಇರೋದು ಬೇಕಾಗಲ್ಲ ಆಗ. ಆದರೆ ಇವರೇನು ಅಂತಂದರೆ, ಒಂದು DK ಶಿವಕುಮಾರ್ ಅವರು ಚುನಾವಣಾ ಚಾಣಕ್ಯ ಅಂತಲೇ ಹೇಳ್ಬೋದು ಕರ್ನಾಟಕದಲ್ಲಿ ಅಥವಾ ಕಾಂಗ್ರೆಸ್ನಲ್ಲಿ. ಇವರ ಒಂದು ಮುಂದಿನ ಉದ್ದೇಶ ಅದು ಇರಬಹುದು ಅಂತ. 2028ರ ಚುನಾವಣೆ ವೇಳೆ ಈ ಯಾರ್ಯಾರು ಗುರುತಿನ ಚೀಟಿ ಪಡ್ಕೊಂಡಿದ್ದಾರೋ ಅವರೆಲ್ಲ ಒಂದಷ್ಟು ಕಾಂಗ್ರೆಸ್ನ ಮತಗಳು, ಅಂದರೆ ಆ ಮತಗಳನ್ನ ಮತ ಬ್ಯಾಂಕನ್ನು ಸೃಷ್ಟಿ ಮಾಡೋದು ಅವರ ಉದ್ದೇಶ ಇರ್ಬೋದು ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಇನ್ನು ಇದರ ಜೊತೆಗೆ ಗೃಹಲಕ್ಷ್ಮಿ ಜೊತೆಗೆ ಗೃಹ ಜ್ಯೋತಿ ಯೋಜನೆ ಕೂಡ, ಹೌದು, ಈಗ ಮರುಪರಿಶೀಲನೆ ಅರ್ಜಿ ಸಲ್ಲಿಸಬೇಕಾಗಿರೋದು ಈ ಯೋಜನೆಗಳು ಕೂಡ. ರಾಜ್ಯದಲ್ಲಿ ಹಲವಾರು ಅಕ್ರಮಗಳು ನಡೀತಿದೆ ಈ ಗೃಹ ಜ್ಯೋತಿ ಯೋಜನೆಯ ಹೆಸರಿನಲ್ಲಿ. ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ವಿದ್ಯುತ್ ಮೀಟರ್ಗಳು, 3-4 ವಿದ್ಯುತ್ ಮೀಟರ್ಗಳಿರ್ಬೋದು, ಈ ಥರ ಎಲ್ಲ ಅಳವಡಿಸೋದು, ಮತ್ತು ಈ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಗೃಹ ಜ್ಯೋತಿಯ ಪಡೆದಿರುವಂಥದ್ದು, ಈ ಥರ ಎಲ್ಲ ಅಕ್ರಮಗಳು ನಡೆದಿದೆ. ಇದಕ್ಕೆ ಬ್ರೇಕ್ ಹಾಕ್ಲಿಕ್ಕೋಸ್ಕರ ಗೃಹ ಜ್ಯೋತಿ ಯೋಜನೆಗೂ ಕೂಡ ಫಲಾನುಭವಿಗಳು ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಇವರು DK ಶಿವಕುಮಾರ್ ಅವರು ಸೂಚನೆ ನೀಡಿದ್ದಾರೆ. ವೀಕ್ಷಕರೇ, ಒಟ್ಟಿನಲ್ಲಿ ಈಗ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳಿಗೆ ಮರುಪರಿಶೀಲನಾ ಅರ್ಜಿ ಅಂದರೆ ಮತ್ತೆ ಅದರ ಲಾಭ ಪಡಿಬೇಕಾದ್ರೆ ಅರ್ಜಿ ಸಲ್ಲಿಸೋದು ಕಡ್ಡಾಯ ಆಗಿದೆ. ಆದರೆ ಇದರಲ್ಲಿ ನಾವು ಪ್ರಮುಖವಾಗಿ ಅಥವಾ ನಾವಲ್ಲ, ಸರ್ಕಾರ ಗಮನಿಸಬೇಕಾಗಿರುವಂಥ ಪ್ರಮುಖ ಅಂಶ ಏನಂತಂದರೆ, ಈ ಮರುಪರಿಶೀಲನಾ ಅರ್ಜಿ ಸಲ್ಲಿಸುವ ಈ ಪ್ರಕ್ರಿಯೆಯಲ್ಲಿ ನಿಜವಾದ ಫಲಾನುಭವಿಗಳಿಗೆ ಯಾವುದೇ ನಷ್ಟ ಆಗಬಾರ್ದು ಅಥವಾ ಅವರ ಹೆಸರು ಇದರಿಂದ ಡಿಲೀಟ್ ಆಗೋದು, ಈ ಥರ ಯಾವುದು ಆಗದಂತೆ ನೋಡ್ಕೊಳ್ಳೋದು ಸರ್ಕಾರದ ಅತಿ ದೊಡ್ಡ ಜವಾಬ್ದಾರಿ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಟ್ 7 PM ಪ್ರೋಗ್ರಾಮ್. ನಾಳೆ ಇಂಥದೇ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.